ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್. ಇವತ್ತಿನ ಈ ಒಂದು ಬ್ಲಾಗಲ್ಲಿ ನಿಮ್ಮ ಜೊತೆಯಲ್ಲಿ ನಾನು ಶೇರ್ ಮಾಡ್ತಾ ಇರೋದು, ಸ್ನಾನ ಆದ ಕೂಡಲೇ ನಾವು ಮುಖವನ್ನು ಯಾವ ರೀತಿ ಟೇಕ್ ಕೇರ್ ಮಾಡಬೇಕು. ಮುಖದ ಸ್ಕಿನ್ ತುಂಬಾ ಸೆನ್ಸಿಟಿವ್, ಹಾಗೂ ಯಾವ ರೀತಿ ಗೆಟ್ ರೆಡಿ ವಿತ್ ಮೀ ವಿತ್ ತುಂಬ ಕಡಿಮೆ ಸಮಯದಲ್ಲಿ ಕಡಿಮೆ ಮೇಕಪ್ ಐಟಮ್ಸಲ್ಲಿ ನಾವು ಚೆನ್ನಾಗಿ ಕಾಣಬೇಕು ಅನ್ನೋದ್ರ ಒಂದು ಕಾನ್ಸೆಪ್ಟಲ್ಲಿ ನಿಮ್ಮ ಜೊತೆ ನಾನು ಬಂದಿದ್ದೀನಿ. ಸೊ ನಿಮ್ಮ ಜೊತೆ ಇದನ್ನ ಶೇರ್ ಮಾಡ್ಕೋತೀನಿ. ಜಸ್ಟ್ ಮನೇಲಿರುವಂಥ ಹೆಣ್ಮಕ್ಳೇ ಆಗಿರ್ಬೋದು, ಆಫೀಸ್ ಗೋಯಿಂಗ್ ಹೆಣ್ಮಕ್ಳೇ ಆಗಿರ್ಬೋದು, ಕಾಲೇಜ್ ಗೋಯಿಂಗ್ ಹೆಣ್ಮಕ್ಳೇ ಆಗಿರ್ಬೋದು, ಎಲ್ಲರೂ ಈ ರೀತಿಯ ಮೇಕಪ್ನ ನೀವು ಮಾಡ್ಕೋಬಹುದು. ಸೊ ಈಗಾಗಲೇ ನಾನು ಮೇಕಪ್ ಮಾಡ್ಕೊಂಡಿದ್ದೀನಿ. ಯು ಕ್ಯಾನ್ ಸಿ ಮೈ ಲುಕ್. ತುಂಬ ಸಿಂಪಲಾಗಿ ರೆಡಿ ಆಗಿದ್ದೀನಿ. ಇನ್ನೇನು ನಾನು ಮಾಡ್ಕೊಂಡಿಲ್ಲ, ಏನೂ ಹಚ್ಕೊಂಡಿಲ್ಲ. ಬೇಕೊಂದು ಬಳೆನ ಹಾಕೋತೀನಿ ಬೇಕಾದರೆ, ಅಷ್ಟೇ. ಸೊ ಈ ರೀತಿ ನಿಮಗೆ ಲುಕ್ ಬರಬೇಕು ಅಂತಂದರೆ ಇವತ್ತಿನ ಈ ವ್ಲಾಗ್ ನೀವು ನೋಡಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಬನ್ನಿ. ಹಾಗಾದರೆ ವಿತೌಟ್ ಫರ್ದರ್ ಡು ಲೆಟ್ ಸ್ಟಾರ್ಟ್ ದ ವಿಡಿಯೋ. ಸೊ ಇದೀಗ ನೋಡಿರೋ ಇಂಟ್ರೋ ಪ್ರಕಾರ ನಿಮಗೆ ಆ ಲುಕ್ ಸಿಗಬೇಕು ಅಂತಂದರೆ ಆಫ್ಟರ್ ಹ್ಯಾವಿಂಗ್ ದ ಶಾರ್ ಆಫ್ಟರ್ ಮ್ಯಾತ್ ನೀವು ಯಾವ ರೀತಿ ಮೇಕಪ್ ಮಾಡ್ಕೋಬೇಕು. ಇದು ಹೋಮ್ಲಿ ಮೇಕಪ್ ಕೂಡ ಮನೇಲಿರೋ ಹೆಣ್ಮಕ್ಳು ಕೂಡ ಮಾಡ್ಕೋಬಹುದು, ಅಥವಾ ಆಫೀಸ್ ಗೋಯಿಂಗ್ ವಿಮೆನ್, ಕಾಲೇಜ್ ಗೋಯಿಂಗ್ ಗರ್ಲ್ಸ್, ಆ್ಯಂಡ್ ದೆನ್ ನೀವು ಜಾಬಲ್ಲಿರುವಂತಹ ದಟ್ ಮೀನ್ಸ್ ವರ್ಕ್ ಓರಿಯೆಂಟೆಡ್ ವಿಮೆನ್ ಕೂಡ ಇದನ್ನ ಮಾಡ್ಕೊಂಡ್ಬಿಡ್ಬೋದು. ಸೊ ನಾನು ಈಗಾಗಲೇ ಸ್ನಾನ ಮಾಡ್ಕೊಂಡಿದ್ದೀನಿ. ಮುಖಕ್ಕೆ ಅಂದರೆ ಏನೂ ಹಚ್ಕೊಂಡಿಲ್ಲ. ನಾನು ಇದಕ್ಕೆ ನಾನು ಜಸ್ಟ್ ಶವರ್ ತೊಗೊಂಡು ಬಂದಿದ್ದೀನಿ. ಫಸ್ಟ್ ಆಫ್ ಆಲ್ ನಾನು ಅಪ್ಲೈ ಮಾಡೋದು ಮಾಯಿಶ್ಚರೈಸಿಂಗ್ ಕ್ರೀಮ್. ಅದು ತುಂಬ ಮಸ್ಟ್ ಮನೇಲಿರುವಂಥ ಹೆಣ್ಮಕ್ಳಿಗೆ ಆಗಿರ್ಬೋದು, ಹೊರಗಡೆ ಹೋಗೋ ಹೆಣ್ಮಕ್ಳಿಗೆ ಆಗಿರ್ಬೋದು. ಸ್ವಲ್ಪ ಮಾಯಿಶ್ಚರೈಸಿಂಗ್ ಕ್ರೀಮ್ನ ಅಪ್ಲೈ ಮಾಡ್ಕೊಳ್ಳಿ, ವಿಚ್ ಇಸ್ ವೆರಿ 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 ಬೆನಿಫಿಷಿಯರಿ ಫಾರ್ ಯರ್ ಸ್ಕಿನ್. ಇದು ಸ್ಕಿನ್ನಿಗೆ ನರಿಶ್ಮೆಂಟ್ ಪ್ರಾಪರ್ಟಿ ಕೊಡುತ್ತೆ. ಕೆಲವು ಮಾಯಿಶ್ಚರೈಸಿಂಗ್ ಕ್ರೀಮಲ್ಲಿ ಸನ್ಸ್ಕ್ರೀನ್ ಅಂಶ ಕೂಡ ಇರುತ್ತೆ. ಸನ್ಸ್ಕ್ರೀನ್ ಲೋಷನ್ ಪ್ಲಸ್ ಮಾಯಿಶ್ಚರೈಸಿಂಗ್ ಕ್ರೀಮ್ನ ನೀವು ಕೊಂಡ್ಕೊಂಡ್ಬಿಡ್ಬೋದು. ನಾನು ಯೂಸ್ ಮಾಡ್ತಿರೋದು ಇದನ್ನು ಕೂಡ ನಿಮ್ಮ ಮುಂದೆ ನಾನು ರಿವೀಲ್ ಮಾಡ್ತೀನಿ. ಎಸ್, VLCC ರವರ ಮಾಯಿಶ್ಚರೈಸಿಂಗ್ ಕ್ರೀಮ್ ವಿತ್ ಸನ್ಸ್ಕ್ರೀನ್ ಲೋಷನ್. ಇದರಲ್ಲಿ ನಿಮಗೆ ಸಿಟ್ರಿಕ್ ಆ್ಯಸಿಡ್ ಕೂಡ ಸಿಗುತ್ತೆ. ದಟ್ ಮೀನ್ಸ್ ಇದರಲ್ಲಿ ನಿಂಬೆ ಹುಳಿಯ ಅಂಶ ಕೂಡ ಇದೆ. ಇಲ್ಲ ನಮ್ಗೆ ಅದು ಆಗಬಾರಲ್ಲ ಅಂತಂದ್ರೂ ಕೂಡ ಅಕಾರ್ಡಿಂಗ್ ಟು ಸ್ಕಿನ್ ಟೈಪ್ ನೀವು ಕೊಂಡ್ಕೊಂಡ್ಬಿಡ್ಬೋದು. ಎಸ್, ಯಾವುದೇ ಕಾರಣಕ್ಕೂ ಕುತ್ತಿಗೆ ಭಾಗವನ್ನು ಮಿಸ್ ಮಾಡ್ಕೋಬೇಡಿ. ನಾನು ಜಾಸ್ತಿ ಲ್ಯಾಗ್ ಮಾಡಲ್ಲ ವಿಡಿಯೋನ. ಎಸ್, ಇದಾದ ನಂತರ ನಾನು ಜಸ್ಟ್ ಫೌಂಡೇಶನ್ ಅಪ್ಲೈ ಮಾಡ್ತಾ ಇದ್ದೀನಿ. ನಿಮಗೆ ಫೌಂಡೇಶನ್ ಅಪ್ಲೈ ಮಾಡುವಂಥ ಅಭ್ಯಾಸ ಇಲ್ಲದೆ ಹೋದರೆ ನೀವು ಡೈಲಿ ಡೇ ಕ್ರೀಮ್ನ ನೀವು ಹಚ್ಕೊಂಡ್ಬಿಡ್ಬೋದು. ಅದಾದಮೇಲೆ ನೀವು ಪಾಂಡ್ಸ್ ಪೌಡರ್ ಆಗಿರ್ಬೋದು, ಅಥವಾ ನೀವು ಯಾವ ಪೌಡರ್ ಯೂಸ್ ಮಾಡ್ತೀರಾ, ಫೇಸ್ ಪೌಡರ್, ಟ್ಯಾಲ್ಕಮ್ ಪೌಡರ್, ಅದನ್ನೇ ಯೂಸ್ ಮಾಡ್ಬೋದು. ನಾನು ಯೂಸ್ ಮಾಡೋದು ಈ ರೀತಿ ಜಸ್ಟ್ ಫೌಂಡೇಶನ್. CC ಕ್ರೀಮ್ ಯೂಸ್ ಮಾಡ್ತಾರೆ, BB ಕ್ರೀಮ್ ಯೂಸ್ ಮಾಡ್ತಾರೆ ಕೆಲವರೆಲ್ಲ. ಅದನ್ನ ಕೂಡ ನೀವು ಯೂಸ್ ಮಾಡ್ಕೊಬೋದು, ನೋ ಪ್ರಾಬ್ಲಮ್. ಓವರ್ ಆಲ್ ನೀವು ಬೇಕಾದರೆ ಸ್ಪಾಂಜ್ನ ಯೂಸ್ ಮಾಡ್ಬೋದು, ಅಥವಾ ನನಗೆ ಸ್ವಲ್ಪ ಕೈ ಕಂಫರ್ಟೇಬಲ್, ನನ್ನ ಕೈನೂ ಯೂಸ್ ಮಾಡ್ತಾ ಇದ್ದೀನಿ. ಜಸ್ಟ್ ನಾನು ಲೈಟಾಗಿ ಯೂಸ್ ಮಾಡ್ತಾ ಇದ್ದೀನಿ. ಇದು ಫೌಂಡೇಶನ್ ಹಚ್ಕೊಂಡ ತಕ್ಷಣ ನಿಮಗೆ ಅದು ಫಂಕ್ಷನ್ ಲುಕ್ ಕೊಡಲ್ಲ. ಸೊ ಲೈಟಾಗಿ ಯೂಸ್ ಮಾಡ್ತಾ ಇದ್ದೀನಿ ಇದನ್ನ. ಆ್ಯಕ್ಚುಲಿ ನಾನು ಹೊರಗಡೆ ಹೋಗ್ಬೇಕು ಸ್ವಲ್ಪ, ಅದಕ್ಕೆ ನಾನು ಬೇಸ್ನ ಯೂಸ್ ಮಾಡಿದೆ ಫೌಂಡೇಶನ್. ಇದರ ಮೇಲೆ ನೀವು ಮತ್ತೆ ಪೌಡರ್ ಯೂಸ್ ಮಾಡ್ತೀವಿ ಅಂತಂದರೆ ಅದನ್ನ ಯೂಸ್ ಮಾಡ್ಕೋಬೋದು. ನಾನು ಯೂಸ್ ಮಾಡಲ್ಲ. ನಾನು ಜಸ್ಟ್ CC ಕ್ರೀಮ್ ಅಥವಾ BB ಕ್ರೀಮ್ನ ಆ ರೀತಿಯ ಒಂದು ಫೌಂಡೇಶನ್ನ ಯೂಸ್ ಮಾಡ್ತೀನಿ, ಫೌಂಡೇಶನ್ ಕ್ರೀಮ್. ಅದಂಗೆ ಸಾಕು. ಆಮೇಲೆ ನಾನೇನು ಮತ್ತೆ ಐಬ್ರೋ ಪೆನ್ಸಿಲ್ನ ಎಲ್ಲ ಯೂಸ್ ಮಾಡಿ ನಾನು ಆ ರೀತಿ ಏನು ಮಾಡ್ಕೊಳಕ್ಕೆ ಹೋಗಲ್ಲ. ಜಸ್ಟ್ ಲೈಟಾಗಿ ನಾನು ಲಿಪ್ಸ್ಟಿಕ್ ಅಪ್ಲೈ ಮಾಡ್ತೀನಿ. ಮನೇಲಿದ್ದಾಗಲೂ ಲಿಪ್ಸ್ಟಿಕ್ ಯೂಸ್ ಮಾಡಬೇಕಾ ಅನ್ನೋಂಥ ಡೌಟ್ ನಿಮಗೆ ಕಾಣ್ತಾ ಇರ್ಬೋದು. ಬಟ್ ಇದು ಲಿಪ್ಸ್ಟಿಕ್ ಅನ್ನೋದಕ್ಕಿಂತಲೂ ನಾನು ಇದನ್ನ ಯೂಸ್ ಮಾಡೋದು ಆ್ಯಸ್ ಅ ಲಿಪ್ ಬಾಮ್ ಅಂತ ಯೂಸ್ ಮಾಡ್ತೀನಿ. ಸೊ ದಟ್ ನಮ್ಗೆ ತುಟಿಯ ಸ್ಕಿನ್ ತುಂಬಾ ಸೆನ್ಸಿಟಿವ್. ಇದಕ್ಕೆ ನಾನು ಡೈಲಿ ನರಿಶ್ಮೆಂಟ್ ಕೊಡ್ತೀನಿ. ಇಷ್ಟಕ್ಕೆ ನೋಡಿ ಯಾವ ರೀತಿ ಲುಕ್ ಬಂತು ಅಂತಲ್ವಾ. ಹೊರಗಡೆ ಹೋಗೋದಿದೆ, ಅದಕ್ಕೋಸ್ಕರ ನಾನು ಫೌಂಡೇಶನ್ ಯೂಸ್ ಮಾಡಿದ್ದೀನಿ. ನಾನು ಹೊರಗಡೆ ಹೋಗೋದಿಲ್ಲದೆ ಹೋದರೆ ನಾನು ಜಸ್ಟ್ ವಾಟ್ಸ್ ದಟ್ ಮಾಯಿಶ್ಚರೈಸಿಂಗ್ ಕ್ರೀಮ್ ಹಚ್ಕೊಂಡು ಬಿಟ್ಬಿಡ್ತೀನಿ ವಿತ್ ಸನ್ಸ್ಕ್ರೀನ್ ಲೋಷನ್. ಮನೇಲಿದ್ದರೂ ಹೆಣ್ಮಕ್ಳೇ ಆಗಿರ್ಬೋದು, ಹೊರಗಡೆ ಹೋಗೋ ಹೆಣ್ಮಕ್ಳೇ ಆಗಿರ್ಬೋದು, ಸನ್ಸ್ಕ್ರೀನ್ ಲೋಷನ್ ಪ್ಲಸ್ ಮಾಯಿಶ್ಚರೈಸಿಂಗ್ ಲೋಷನ್ ಇಸ್ ದ ಮಸ್ಟ್ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟು ನನಗೆ ಈಗ ನಾನು ಕಣ್ಣುಗಳಿಗೆ ಕಾಜಲ್ ಹಚ್ಕೋತೀನಿ. ನೀವು ನೋಡಿ ಅಕಾರ್ಡಿಂಗ್ ಟು ಯುವರ್ ಬೆನಿಫಿಷಿಯರಿ ಅವೈಲಬಿಲಿಟಿ ನೀವು ಯಾವ ಕಾಜಲ್ ಬೇಕಾದರೂ ಹಚ್ಕೋಬೋದು. ನಾನು ಕೊಲೋಸಲ್
ಐ ಪೆನ್ಸಿಲಲ್ಲಿ ಹಚ್ಕೋತಾ ಇದ್ದೀನಿ. ಯಾಕಂದರೆ ಫಸ್ಟ್ ನಮಗೆ ಲುಕ್ ಕಾಣೋದು, ನೋಡೋರು ನಮಗೆ ಫಸ್ಟ್ ನೋಡೋದು ಕಣ್ಣುಗಳನ್ನೇ ನೋಡಿ ನಾವು ಮಾತಾಡ್ಸೋದಲ್ವ. ಸೊ ಕಣ್ಣುಗಳಿಗೆ ನಾನು ಜಸ್ಟ್ ಲೈಟಾಗಿ ಹಚ್ಕೊಂಡಿದ್ದೀನಿ, ಜಾಸ್ತಿ ಹಚ್ಕೊಂಡಿಲ್ಲ. ಸ್ವಲ್ಪ ನಾನು ಅಫಿಷಿಯಲಿ ಸ್ವಲ್ಪ ಬ್ಯಾಂಕಿಗೆ ಹೋಗಿ ಬರಬೇಕು. ಸೊ ನನಗೆ ಸಿಂಪಲ್ ಲುಕ್ ಸಾಕು. ಎಸ್, ಈಗ ಸ್ಟಿಕ್ಕರ್ ಒಬ್ವಿಯಸ್ಲಿ ನನಗೆ ಕುಂಕುಮ ಇಸ್ ದ ಮಸ್ಟ್. ನನಗೆ ಬೇಕೇ ಬೇಕು ಕುಂಕುಮ. ನಿಮ್ಮ ಬಿಂದಿಗಿಂತಲೂ ಕುಂಕುಮನ ತುಂಬ ದೊಡ್ಡದಾಗಿ ಇಟ್ಕೊಳ್ಳೋಕೆ ಹೋಗಬೇಡಿ. ಅಕಾರ್ಡಿಂಗ್ ಟು ಅ ಬಿಂದಿ ಕುಂಕುಮ ಕೂಡ, ಆ ಒಂದು ಕುಂಕುಮದ ಸೈಜ್ ಕೂಡ ನೀವು ಮೇಂಟೈನ್ ಮಾಡ್ಕೋಬೇಕಾಗಿರೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಂದಿ ಚಿಕ್ಕದಾಗಿದ್ದು ಕುಂಕುಮ ತುಂಬ ದೊಡ್ಡದಾಗಿ ಹಚ್ಕೊಂಡ್ಬಿಟ್ರೆ ಅದು ಅಷ್ಟೊಂದು ಲುಕ್ ಅಂತ ಅನ್ಸಲ್ಲ. ಕುಂಕುಮಕ್ಕೂ ನಿಮ್ಮ ಬಿಂದಿಗೂ ಕರೆಕ್ಟಾಗಿ ಒಂದು ಸೈಜ್ ಮೇಂಟೈನ್ ಮಾಡಿಬಿಟ್ರೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ತುಂಬ ಒಂಥರ ಟ್ರೆಡಿಷ್ನಲ್ ಆಗಿ ಲುಕ್ ಕಾಣುತ್ತೆ. ನೆಕ್ಸ್ಟು ಇನ್ನೇನು ಆಲ್ಮೋಸ್ಟ್ ಆಗಿಬಿಡ್ತು. ಲಿಪ್ ಲೈನರ್ ಯೂಸ್ ಮಾಡ್ಬೋದು. ಲಿಪ್ ಲೈನರ್ ನನ್ನ ಹತ್ರ ಇದೆ, ಬಟ್ ಬೇಡ ಅಂತ ಅನ್ಕೋತೀನಿ. ಈ ಇಯರಿಂಗ್ಸ್ನ ಹಾಕ್ಕೊಳಕ್ಕೆ ಸಾಕು. ನನಗೆ ಈ ರೀತಿ ಜಾಮೆಟ್ರಿಕಲ್ ಶೇಪ್ ಇರೋಂತಹ ಇಯರಿಂಗ್ಸ್ ತುಂಬಾ ಇಷ್ಟ. ನನ್ನ ಹಾಗೆ ನಿಮ್ಮಲ್ಲಿ ಯಾರಿಗಾದರೂ ಈ ರೀತಿಯ ಜಾಮೆಟ್ರಿಕಲ್ ಶೇಪ್ ಇಯರಿಂಗ್ಸ್ ಇಷ್ಟನಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರ್ದು ಕಳಿಸಿ. ಸೊ ಆಲ್ಮೋಸ್ಟ್ ಆಯಿತು. ಈಗ ತಲೆ ಬಚ್ಕೊಂಡು ಇನ್ನೇನು ಹೊರಟೆ ನಾನು. ಮನೇಲಿರುವಂಥ ಹೆಣ್ಮಕ್ಳು ಏನು ತಲೆ ಬಾಚ್ಕೋಬೇಕಾ ಅನ್ನುವಂಥ ಕಾನ್ಸೆಪ್ಟ್ ಕೆಲವು ಹೆಣ್ಮಕ್ಳಲ್ಲಿ ಇರುತ್ತೆ ಮನಸ್ಸಲ್ಲಿ. ಸೊ ಮನೇಲಿರುವಂಥ ಹೆಣ್ಮಕ್ಳೇ ಆಗಿರ್ಬೋದು, ಹೊರಗಡೆ ಹೋದಾಗಲೇ ಮಾತ್ರ ತಲೆ ಬಾಚ್ಕೋಬೇಕು ಅನ್ನೋದೇನಿಲ್ಲ. ತಲೆ ಬಾಚ್ಕೊಂಡು ನೀಟಾಗಿರೋದು ಅದು ತುಂಬಾ ಒಳ್ಳೆಯದು ಹೆಣ್ಮಕ್ಳು. ಯಾಕಂದರೆ ಸಂಪ್ರದಾಯದ ಪ್ರಕಾರ ಹೆಣ್ಮಕ್ಳು ಕ್ಲೀನಾಗಿದ್ದರೆ, ತಲೆ ಬಾಚ್ಕೊಂಡು ಕ್ಲೀನಾಗಿ ಸ್ನಾನ ಮಾಡಿಕೊಂಡು ಕ್ಲೀನಾಗಿದ್ದರೆ ಮನೆಗೂ ಒಂಥರ ಶಾಂತಿ, ನೆಮ್ಮದಿ ಹಾಗೂ ಲಕ್ಷ್ಮಿ ಕೂಡ ಅಂತಹ ಮನೆಯಲ್ಲಿ ವಾಸವಾಗಿರ್ತಾಳೆ ಅಂತ ಒಂದು ಶಾಸ್ತ್ರ ಸಂಪ್ರದಾಯದ ನಂಬಿಕೆ ಇದೆ. ಸೊ ಮನೇಲಿದ್ದಾಗಲೂ ಕೂಡ ನೀಟಾಗಿ ಮನೆ ಕೂಡ ಕ್ಲೀನ್ ಮಾಡಿಕೊಂಡು ನಾವು ಕೂಡ ನೀಟಾಗಿರಬೇಕು ಅಂತ ನಾನು ಇನ್ಸಿಸ್ಟ್ ಮಾಡ್ತಾಯಿದ್ದೀನಿ. ಕಟ್ಕೊಂಡೆ ಅಡ್ಡಾಡೋದು. ಜಸ್ಟ್ ಹಿಂದ್ಗಡೆ ನಾನು ನಾಟ್ ಹಾಕ್ಬಿಡ್ತೀನಿ. ಈಗ ಬೇರೆ ಗಾಳಿ ಬೇರೆ ತುಂಬಾ ಇದೆ. ಏನಾದರೂ ಫಂಕ್ಷನ್ಗೆ ಅಂಥ ಕಡೆ ಇದ್ದಾಗ ಮಾತ್ರ ಹೋಗೋಕ್ಕೆ ಮಾತ್ರ ನಾನು ಹೇರ್ ಸ್ಟೈಲ್ ಮಾಡ್ಕೋತೀನಿ. ಅದರ್ ದ್ಯಾನ್ ದಟ್ ನಾನು ಜಾಸ್ತಿ ಮೋಸ್ಟ್ ಪ್ರಾಬಬ್ಲಿ ನಾನು ಈ ರೀತಿ ನಾಟ್ ಹಾಕ್ಕೊಂಡ್ಬಿಡ್ತೀನಿ. ಸಿಂಪಲ್ ಲುಕ್. ಕೂದಲಿಗೂ ಡ್ಯಾಮೇಜ್ ಆಗುತ್ತೆ, ತಪ್ಪುತ್ತೆ. ಈಗ ಆಷಾಢದ ಗಾಳಿ ಅಲ್ವಾ, ತುಂಬಾ ಗಾಳಿ ಇದೆ. ಈಗ ನೀವು ಬೇಕು ಅಂದರೆ ನೀವು ಸೈಡಿಗೆ ಒಂದು ರೀತಿ ಚಟ್ಪಟ್ ಕ್ಲಿಪ್ ಹಾಕೋಬೋದು, ನಿಮ್ಗೆ ಅಭ್ಯಾಸ ಇದ್ದರೆ ಮ್ಯಾಚಿಂಗ್ ನೋಡಿಕೊಂಡು. ಇಲ್ಲ ನಮ್ಗೆ ಬೇಡ ಅಂತಂದರೆ ಬೇಡ, ಸಿಂಪಲ್ ಆಗಿರುವಂಥ ಮ್ಯಾಚಿಂಗ್ ಚಟ್ಪಟ್ ಕ್ಲಿಪ್ ಹಾಕೋಬೋದು. ಇದೊಂದು ಕ್ಲಿಪ್ ನಾನು ರೀಸೆಂಟ್ಲಿ ನಮ್ಮ ಮಮ್ಮಿ ಕೊಡಿಸಿದ್ರದನ್ನ, ತುಂಬಾ ಕ್ಯೂಟಾಗಿದೆ. ಯು ಕ್ಯಾನ್ ಸಿ ಇದು ಮ್ಯಾಚ್ ಕೂಡ ಆಗುತ್ತೆ ನನ್ನ ಡ್ರೆಸ್ಸಿಗೆ. ಸಖತ್ತು ಕ್ಯೂಟಾಗಿದೆ. ನನಗಂತೂ ನೋಡಿ ಫ್ಲವರ್ ಲುಕ್ ಕೊಡುತ್ತೆ. ಈ ರೀತಿ ನಾನು ಎಲ್ಲೂ ನೋಡೇ ಇಲ್ಲ, ಇಷ್ಟು ಕ್ಯೂಟಾಗಿದೆ. ನನಗೆ ತುಂಬ ಇಷ್ಟ. ಜಸ್ಟ್ ನನ್ನ ಸೈಡಿಗೆ ಹಾಕ್ಕೊಂಡು ಹೋಗ್ತೀನಿ. ಇದನ್ನ ತುಂಬ ಚೆನ್ನಾಗಿದೆ ಈ ಕ್ಲಿಪ್. ನೋಡಿ, ಕಾಣ್ತಿದೆಯಾ? ಜಸ್ಟ್ ವಾಚ್ ಇಲ್ಲದೆ ನಾನು ಎಷ್ಟೇ ರೆಡಿ ಆದರೂ, ಎಂಥ ಡ್ರೆಸ್ ಹಾಕ್ಕೊಂಡ್ರು ಕೂಡ, ನಾನು ಎಷ್ಟೇ ಗ್ರ್ಯಾಂಡಾಗಿ ರೆಡಿ ಆದರೂ ಕೂಡ, ಎಂಥ ಅಫಿಷಿಯಲಿ ರೆಡಿ ಆದರೂ ಕೂಡ, ಅಥವಾ ಯಾವುದು ಮದುವೆ ಫಂಕ್ಷನ್ಗೆ, ಎಂಥ ದೇವಸ್ಥಾನಕ್ಕೆ ಎಲ್ಲಿ ಹೋದರೂ ಕೂಡ ನನ್ನ ಔಟ್ಫಿಟ್ ಎಂಥದ್ದೇ ಆಗಿದ್ರು ಕೂಡ ನಾನು ವಾಚ್ ಹಾಕ್ಕೊಳ್ದೇ ಇದ್ದರೆ ಇಟ್ ಈಸ್ ಇನ್ಕಂಪ್ಲೀಟ್ ಅಂತ ಅಂದ್ಕೊಂಡ್ಬಿಡ್ತೀನಿ ನಾನು. ನಾನು ವಾಚ್ ಅಂತೂ ಇರಲೇಬೇಕು. ನಾನು ಚಿಕ್ಕ ಹುಡುಗಿನ ನನಗೆ ಅಭ್ಯಾಸ, ಫ್ರಮ್ ದ ಸ್ಕೂಲ್ ಡೇಸ್ ನನಗೆ ವಾಚ್ ಅಭ್ಯಾಸ ಇದೆ. ಸೊ ವಾಚ್ ನನಗೆ ಮಸ್ಟ್. ವಾಚ್ ಹಾಕ್ಕೊಂಡ್ರೆ ಮಾತ್ರ ನಾನು ಕಂಪ್ಲೀಟ್ಲಿ ರೆಡಿ ಅಂತ ನನಗೆ ಒಂದು ಫೀಲ್ ಬರುತ್ತೆ. ಮೇಕಪ್ ಇಲ್ಲದೆ ಇದ್ರೆ ಚಿಂತೆ ಇಲ್ಲ, ಬಟ್ ವಾಚ್ ಅಂತೂ ನನ್ನ ಕೈಯಲ್ಲಿ ಇರಲೇಬೇಕು. ಆ ಒಂದು ಅಭ್ಯಾಸ ಆಗ್ಬಿಟ್ಟಿದೆ. ಎಸ್, ಈಗ ರೆಡಿ ಆಗೋಯ್ತು ಆಲ್ಮೋಸ್ಟ್. ಸೊ ಅಷ್ಟೇ. ಈಗ ಒಂದು ದುಪ್ಪಟ್ಟ ಹಾಕ್ಕೊಂಡು ಬ್ಯಾಂಕ್ ಹತ್ರ ಹೋಗಿ ಬಂದುಬಿಟ್ರೆ ಮುಗೀತು.
ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಗೆಟ್ ರೆಡಿ ವಿತ್ ಮೀ. ಆಫ್ಟರ್ ಮ್ಯಾತ್ ಶವರ್ ಆದ ಕೂಡಲೇ ನಾವು ಯಾವ ರೀತಿ ಫೇಸ್ನ ಮೇಂಟೈನ್ ಮಾಡಬೇಕು, ಸ್ಕಿನ್ ಕೇರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಯಿತು, ಯೂಸ್ಫುಲ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆಗಿದ್ರೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರ್ದು ಕಳಿಸಿ. ಫಸ್ಟಿನ ಲುಕ್ಕಿಗೂ ಈಗಿನ ಲುಕ್ಕಿಗೂ ಎಷ್ಟು ವ್ಯತ್ಯಾಸ ಇದೆ ಅಂತ ನೀವೇ ಥಿಂಕ್ ಮಾಡಿ. ನಾನು ಜಾಸ್ತಿ ಏನು ಮೇಕಪ್ ಮಾಡ್ಕೊಂಡೆ ಇಲ್ಲ, ಜಸ್ಟ್ ಸಿಂಪಲಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿ. ಸೊ ಯಾವ ರೀತಿ ಅನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬರ್ದು ಕಳಿಸೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ದಿಸ್ ಇಸ್ ಲೇಖ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನೆಲ್. ನನ್ನ ತಂಗಿ ನಿಖಿತಾ ಪ್ರಿಯಾ ಸೂಪರ್ ಟಿಪ್ಸ್ ಹಾಗೂ ಗಾಯನ ಪ್ರಿಯಾ ಅವರಿಬ್ಬರ ಚಾನೆಲ್ಸ್ ಕೂಡ ಇದೆ. ನಿಖಿತಾ ಪ್ರಿಯಾ ಸೂಪರ್ ಟಿಪ್ಸ್ ಅದು ಚಾನೆಲ್ ನೇಮ್, ಗಾಯನ ಪ್ರಿಯಾ ಅದು ಅವ್ರ ಚಾನೆಲ್ಸ್ಗೂ ಹೋಗಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಅವ್ರಿಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತೇ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಟೇಕ್ ಕೇರ್, ಬಾಯ್.